ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೌನಿಕಾ ಪ್ರವೀಣ್ ಡೈಲಿ ವ್ಲಾಗ್. ನಾವಿವತ್ತು ಗೊರೂರ್ ಹತ್ರ ಇರೋ ರಂಗನಾಥ ಸ್ವಾಮಿ ಬೆಟ್ಟದ ಹತ್ರ ಹೋಗ್ತಾ ಇದ್ದೀವಿ. ಸೊ ನಮ್ಮ ಪಾಪು ನೋಡಿ ಬರೋದಕ್ಕೆ ಮುಂದ್ಗಡೆ ಹೆಂಗೆ ಆಡ್ತಿದ್ದಾನಂತೆ. ಅವ್ನಿಗೆ ಯಾವಾಗಲೂ ಅಷ್ಟೇ ಅವ್ರ ಅಪ್ಪನ ಪಕ್ಕ ಕುತ್ಕೋಬೇಕು, ಡ್ರೈವ್ ಮಾಡಬೇಕು ಅಂತ ಇವಾಗಲೇ ಅವ್ನಿಗೆ ಇಂಟ್ರೆಸ್ಟ್ ಜಾಸ್ತಿ ಡ್ರೈವಿಂಗ್ ಮಾಡೋದಕ್ಕೆ. ನನ್ನ ಆಸೆ ಯಾಕೆ ನಿರಾಸೆ ಮಾಡಬೇಕು ಅಂತ ಒಂದು ನಿಮಿಷ ಕೂರಿಸ್ಕೊಂಡು ವಾಪಸ್ ಕೊಡ್ತಾರೆ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಏನು ಗೊತ್ತಾ, ಅರ್ಧ ದೂರ ಹೋಗಿದ್ದಂತ, ಸ್ವಲ್ಪ ದೂರ ಅಷ್ಟೇ. ಪಾಪು ಸ್ಲಿಪ್ಪರ್ ಮರ್ತು ಬಂದಿದ್ದೀನಿ ಅಂತೇಳಿ ಮತ್ತೆ ನನ್ನ ಹಸ್ಬೆಂಡು ಓಡಿಸಿದ್ರು ಸ್ಲಿಪ್ಪರ್ ತಗೊಬರೋಗು ಹೋಗಿ ಅಂತ. ಅಲ್ಲೇ ತೊಗೋತೀನಿ ಬಿಡಿ, ದುಡ್ಡು ಕೊಟ್ಟು ಅಂದೆ. ಮನೇಲಿ ಅಷ್ಟೊಂದು ಜೊತೆ ಇದೆ, ಮತ್ತೆ ದುಡ್ಡು ಕೊಟ್ಟು ಬೇರೆ ತಗೋಬೇಕಾ ಅಂತೇಳಿ ಓಡಿಸಿದ್ರು. ಓಡೋಗಿ ಸ್ಲಿಪ್ಪರ್ ತೊಗೊಂಡು ಹೋಗ್ತಾ ಇದ್ದೀನಿ. ಯಪ್ಪ ದೇವ್ರೆ. ಇವತ್ತು ನನ್ನ ಜೊತೆಗೆ ನನ್ನ ಫ್ರೆಂಡು, ಅಂದರೆ ನನ್ನ ಚೈಲ್ಡ್ಹುಡ್ ಫ್ರೆಂಡು ಮತ್ತು ನಮ್ಮ ಅಣ್ಣನ ಮಗಳು ರಶ್ಮಿ ಅಂತ, ಅವ್ರನ್ನ ಸಹ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಮಾತ್ರ. ನಾನು ನನ್ನ ಫ್ರೆಂಡು ಆವಾಗವಾಗ ಇದೆ ಟ್ರಿಪ್ ಹೋಗ್ತಾ ಇದ್ವಿ, ಬಟ್ ಮದುವೆ ಆದಮೇಲೆ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಗೊರೂರು ಡ್ಯಾಮು ನೀರು ಬಿಟ್ಟಿಲ್ಲ. ಮಳೆ ಇದ್ದರೆ ತಾನೇ ನೀರು ಬಿಡೋದು. ಹೋದ ವರ್ಷ ಸೇಮ್ ಟೈಮ್ಗೆ ಸಖತ್ತು ನೀರು ಬಿಟ್ಟಿದ್ರು, ಮಾತ್ರ ತುಂಬ ಮಳೆ ಇತ್ತಲ್ಲ ಅವಾಗ. ಇವಾಗ ನೋಡಿ ಬರಗಾಲ ಥರ ಆಗಿ ಎಲ್ಲೂ ನೀರೇ ಇಲ್ಲ ಜಾಸ್ತಿ. ಎಂಟ್ರೆನ್ಸ್ ನೋಡಿ ಫುಲ್ಲು ಖಾಲಿಯಾಗಿದೆ. ಗೇಟ್ ಹತ್ರ ನಿಲ್ಲಿಸ್ಬಿಟ್ಟು ನನ್ನ ಹಸ್ಬೆಂಡ್ ಹೋಗಿ ನೋಡ್ಕೊಂಬರೋಣ ಅಂತ ಅಂತಿದ್ದಾರೆ. ಬಟ್ ಒಳಗಡೆ ನೀರು ಬಿಟ್ಟಿಲ್ಲ ಅಂದರೆ ಸುಮ್ಮನೆ ಯಾಕೆ ಹೋಗೋದು, ಬೇಡ ಅಂತ ಅಂದು ಅಲ್ಲೇ ಕಬ್ಬಿನ ಜ್ಯೂಸ್ ಕುಟ್ಕೊಂಡು ಹೊರಟ್ವಿ. ಕೇಳೋ ತಗೋತೀನಿ. ಹಾಂ, ಕಡಲೆಕಾಯಿ, ಹಾಂ, ಸೌತೆಕಾಯಿ ಬೇಕಾ ರಶ್ಮಿ? ಸೌತೆಕಾಯಿ ಎರಡು ಕಪ್ ಕುಡಿತಿದ್ದೀರಾ ಜ್ಯೂಸಾ? ಬರೀ ಹುಡುಗರೆ ಸ್ಕೂಟ್ರಲ್ಲಿ, ಮಳೆ ಬೇರೆ ತಪ್ಪೈತೆ. ನಮಗೆ ಹಿಂದ್ಗಡೆ ನೋಡ್ರಿ ಹುಡುಗರು ಸ್ಕೂಟ್ರಲ್ಲೇ ಬರ್ತೇವೆ, ನಾವು ನೋಡ್ರಿ ಆಟೋದಲ್ಲಿ ಹೋಗ್ತಾ ಇದೀವಿ. ಬೀಚ್ ಇದ್ದಂಗೆ ಐತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಮತ್ತೆ ಮನೆ ಐತೆ, ನಮ್ಮ ಅತ್ತೆ ಮಗ ಸಂಕ ಬಂದವ್ರೆ. ಯಾಕೆ ಬೀಚ್ ನೋಡಿಲ್ಲ ನಂಗೆ. ಬೀಚ್ ಐತೆ ಗೈಸ್, ನನಗೆ ಸಿಗಂದೂರಿಗೆ ಹೋಗಿದ್ವಲ್ಲ ಅದೇ ನೆನಪಾಗ್ತಾ ಇದೆ. ಆವಾಗ ಒಂದ್ಸಲ ಇದೇ ಥರ ಬೋಟಲ್ಲಿ ಹೋಗಿದ್ವಿ, ಬಟ್ ಇವಾಗೆಲ್ಲ ರೋಡ್ ಮಾಡಿದ್ದಾರೆ. ಆ ಮಜಾ ಇಲ್ಲ ಬಿಡಿ ಅಲ್ಲಿ ಇವಾಗ. ನೋಡಿ, ಆ ಕಡೆ ಈ ಕಡೆ ನೀರಿದೆ, ಮಧ್ಯದಲ್ಲಿ ದೇವಸ್ಥಾನ ಇದೆ. ಒಂಥರ ಹಿಡನ್ ಪ್ಲೇಸ್ ಅಂತ ಹೇಳ್ಬೋದು. ನೀವೇನಾದರೂ ಗೊರೂರಿಗೆ ಬಂದರೆ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಮಾತ್ರ. ನನಗಂತೂ ಸಖತ್ ಖುಷಿ ಆಯಿತು. ಎಲ್ಲಮ್ಮ ಈ ಕಡೆ ನೀರು ಅದು ಬಿಲ್ಡ್ ಮಾಡ್ತಾರ, ಎಲ್ಲಿ ಮಾಡ್ತಾರ? ಇವಾಗ ಮಾಡ್ತಾರ. ಇದು ಫಸ್ಟಿಗೆ ಮುಚ್ಚೋಗ್ಬಿಟ್ಟಿತ್ತು ಅಂತ ನನಗೆ ಶೆಕೆ ಆಯ್ತಿತ್ತು ಮಾತ್ರ. ಬಜ್ಜಿ ಬಂತಿರ್ತೀವಿ. ನೋಡ್ತಾ ಇದ್ರೆ ನಾವು ಇದು ನೀರಲ್ಲ, ನದಿ ಅಲ್ಲ, ಯಾವುದೋ ಒಂದು ಬೀಚ್ ಮಧ್ಯ ಇದ್ದೀವೇನೋ ನಾವು ಅಂತ ಫೀಲ್ ಆಗುತ್ತೆ. ಸುತ್ತ ನೀರಿದೆ, ಮಧ್ಯೆ ಟೆಂಪಲ್ ಇದೆ. ಒಂದ್ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಮಾತ್ರ. ಅಂದ್ರೆ ಬೆಳಗ್ಗೆ ಟೈಮ್ ಬರಬೇಕು, ಚೆನ್ನಾಗಿ ಬರಬೇಕು ಅಂದ್ರೆ ಆ ಕಡೆ ಸೂರ್ಯ ಇರ್ತಾನೆ. ಮುಖಕ್ಕೆ ಬನ್ರಿ ಇಳ್ದಿಯ ಪುಟಾಣಿ, ಬನ್ರಿ ಇಳ್ದಿಯ, ಬನ್ರಿ ರೀ. ವೆಲ್ಕಮ್ ಮಾಡ್ತೈತೆ. ನಿಮಗೆ ಬಿಡು, ನಿಮಗೆ ಸರಿ. ಯಾರು ಯಾರ ಜೊತೆ ಹೋಗಿದ್ದಿ ಮಗಳ ನೀವು? ಪ್ರವೀಣ್, ಇಲ್ಲೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೋದು, ಸಕ್ಕತ್ತಾಗೈತೆ ಪ್ಲೇಸು. ಯಾರು? ಅದು ನೋಡೋಕ್ಕಿಂತ ವಿಡಿಯೋಗಳು ಚೆನ್ನಾಗಿ ಕಾಣುತ್ತೆ. ಹಾಂ, ಮತ್ತೆ ನಾನು ರೆಡಿ. ಚಂದು, ನಿನ್ನ ಕಡೆಯಿಂದ ಮಾಡಿಸ್ಕೊಡ ಚಂದು. ಅಲ್ವಾ ಪ್ರವೀಣ್? ಬೀಚಿಗೆ ಬಂದಿರೋ ಥರ ಫೀಲ್ ಆಗ್ತಿದೆ ನಿಮಗೆ? ಇಲ್ಲ, ತಣ್ಣಗಾಗ್ತಿದೆ ಇವಾಗ. ವಾವ್, ಸಕ್ಕತ್ತಾಗೈತೆ ಪ್ಲೇಸು. ಧೂಳೆ
ಮಂಗಳೂರು ಉಡುಪಿ ಬೀಚ್ ನೋಡಿದಷ್ಟು ಖುಷಿ ಆಗ್ತಾ ಇದೆ. ನೋಡಿ ನಮ್ಮ ಹಾಸನ ಡಿಸ್ಟಿಕಲ್ಲ ಎಷ್ಟು ಚೆನ್ನಾಗಿರೋ ಪ್ಲೇಸ್ ಇದೆ ಅಂದರೆ ಮಿಸ್ ಮಾಡ್ಕೋಬೇಡಿ, ಖಂಡಿತ ಒನ್ ಟೈಮ್ ಬನ್ನಿ. ಹಾಸನ ಬೀಚ್ ಹತ್ರ ನಿಂತ್ಕೊಂಡ್ರೆ ಹೇಗೆ ವೇವ್ಸ್ಗಳು ಬರುತ್ತೆ ಹಾಗೆ ನೋಡಿ ಇಲ್ಲಿ ನಿಂತ್ಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿ ವೇವ್ಸ್ ಬರ್ತಾ ಇದೆ ಅಂತ. ಹಾಂ, ಸೂಪರ್ ಅಲ್ಲ. ನಿಜವಾಗ್ಲೂ ನಮ್ಮ ದುರಾದೃಷ್ಟ ಹೇಗಿದೆ ಅಂದರೆ ಆವಾಗಲೇ ಅಲ್ಲಿ ಆಟಾಡೋಕ್ಕೆ ಹೋದಾಗ ಮಳೆ ಬಂದುಬಿಡ್ತು. ಸೊ ಹಾಗಾಗಿ ನಮ್ಮ ಪಾಪು ನೆನೀತಾನೆ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನೋಡಿದರೆ ನೋಡಿ ಮಳೆನೂ ಇಲ್ಲ ಏನೂ ಇಲ್ಲ, ಬ್ಯಾಡ್ ಲಕ್ ಮಾತ್ರ. ನೋಡಿಕೊಂಡು ಇವಾಗ ಶೆಟ್ಟಿಹಳ್ಳಿ ಚರ್ಚ್ ಹತ್ರ ಬರ್ತಾ ಇದ್ದೀವಿ. ಬೇಸಿಗೆ ಟೈಮಲ್ಲಿ ಬಂದಿದೆ ಒಂದು ಟೈಮು, ಆವಾಗ ಚರ್ಚ್ ಮುಳುಗಿರಲಿಲ್ಲ. ಇವಾಗ ನೀರು ಬಂದಿದೆ, ನೋಡೋಣ ಮುಳುಗಿದೆಯಾ ಇಲ್ವಾ ಅಂತ. ಗೈಸ್, ಜಾಸ್ತಿ ಮಳೆ ಇರಲಿಲ್ಲ ಅಂತ ಗೊರೂರಲ್ಲಿ ನೀರು ಬಿಟ್ಟಿಲ್ಲ. ನೋಡಿದ್ರೆ ಶೆಟ್ಟಿಹಳ್ಳಿ ಚರ್ಚು ಫುಲ್ ಏನಲ್ಲ, ಸ್ವಲ್ಪ ಮಟ್ಟಿಗೆ ಮುಳುಗಿದೆ. ಆದರೂ ಒಂಥರ ಈ ಟೈಮಲ್ಲಿ ಬರೋದಕ್ಕೆ ಚೆಂದ. ಮಳೆ ಬರ್ತಾ ಇದೆ ನೋಡಿ ಎಷ್ಟು ಮುಳುಗಿದೆ ಅಂತ. ಪಾಪ ರೀಸೆಂಟಾಗಿ ಲೀಚ್ ಹೊಡೆಯೋಕ್ಕೆ ಬಂದು ಸತ್ತೋಗಿದ್ದಾರೆ. ನೀರಿನ ಆಳ ಎಷ್ಟಿದೆ ಅಂತ ಗೊತ್ತಿಲ್ಲ ಅಂದಮೇಲೆ ಏನಕ್ಕೆ ನೀರಿಗೆ ಇಳಿಬೇಕು, ಯಾಕೆ ತಮ್ಮ ಪ್ರಾಣ ಕಳ್ಕೊಬೇಕು ಹೇಳಿ ನೀವೇನೆ. ನಮ್ಮ ಅಮ್ಮ ಅಂತೂ ನೀರಿಗೆ ಇಳಿತೀವಿ ಅಂದರೆ ಬೈಯುತ್ತೆ ಫ್ರೆಂಡ್, ಆದರೂ ಬಿಡ್ಲಿಲ್ಲ, ಬಂದು ಆಟಾಡ್ಕೊಂಡು ಬರ್ತೀವಿ ಅಂತ ಆಟಾಡ್ತಿದ್ದೀವಿ. ನನ್ನ ಹಸ್ಬೆಂಡಿಗೆ ಎಲ್ಲಿ ಜೋಳ ನೋಡಿದ್ರೂ ಬಿಡಲ್ಲ, ಅಷ್ಟು ಇಷ್ಟ ಅವರಿಗೆ ಜೋಳ ಅಂದರೆ. ಸೊ ನಾವು ಒಂದು ತಿನ್ನೋಣ ಅಂತ ಜೋಳ ತಗೊಳಕ್ಕೆ ಹೋಗ್ತಿದ್ದೀವಿ. ತೊಗೊಂಡ್ವಿ, ಆದರೆ ಸ್ವಲ್ಪನೂ ಬೆಂದಿರಲಿಲ್ಲ. ಸುಮ್ಮನೆ ದುಡ್ಡು ವೇಸ್ಟ್. ಒಂದು ಜೋಳಕ್ಕೆ 50 ರೂಪಾಯಿ ಕೊಟ್ಟು ತಗೊಂಡ್ವಿ, ಅರ್ಧಂಬರ್ಧಂ ಬೆಂದಿರೋ ಜೋಳಕ್ಕೆ. ನಮ್ಮಮ್ಮ ಅಂತೂ ತಿಂದೇ ಇಲ್ಲ, ಹಾಗೆ ಎಸೆದ್ರು. ಗೈಸ್, ಹಾಸನ ಹತ್ರ ಆಲ್ವಾಗಿಲ್ಲ ಅಂತ ಇದೆ, ಅಲ್ಲೊಂದು ಫಾಲ್ಸ್ ಇದೆ, ತುಂಬ ಚೆನ್ನಾಗಿದೆ ಅಂತೇಳಿ ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದು ಅವ್ರ ಕೈಲಿ ಬೈಸ್ಕೊಂಡೆ. ಯಾಕೆ ಬೈಸ್ಕೊಂಡೆ ಗೊತ್ತಾ? ನೀವೇ ನೋಡಿ ಯಾಕೆ ಬೈಸ್ಕೊಂಡೆ ಅಂತ. ಈ ಇಮ್ಯಾಜಸ್ಗಳಲ್ಲೆಲ್ಲ ಗೂಗಲಲ್ಲಿ ನೋಡಿದ್ರೆ ಆಗಿಲ್ಲೋ ಅಂತ ಎಷ್ಟು ಚೆನ್ನಾಗಿರುತ್ತೆ, ನೋಡೋದಕ್ಕೆ ಖುಷಿ ಆಗುತ್ತೆ ಅದನ್ನು. ಬಟ್ ರಿಯಲಾಗಿ ಬಂದು ನೋಡಿದ್ರೆ ಸಖತ್ತು ಬ್ಯಾಡ್ ಸ್ಮೆಲ್ಲು. ಮೇ ಬಿ ಅದು ಚರಂಡಿ ನೀರು ಅನಿಸುತ್ತೆ, ಗೊತ್ತಿಲ್ಲ. ಅದೇ ನೀರಲ್ಲಿ ಮೀನು ಬೇರೆ ಹಿಡಿತಿದ್ರು ನೋಡಿ ಗೈಸ್. ಸ್ವಲ್ಪ ಬರೀ ಅಷ್ಟು ಮಾತ್ರ ನೀರಿದೆ, ಈ ಕಡೆ ನೀರೇ ಇಲ್ಲ. ಅಯ್ಯೋ, ಯಾಕಾದರೂ ಬಂದು ಅಂತ ಹೇಳ್ಬಿಟ್ಟು, ಇನ್ನೂ ಚೆನ್ನಾಗಿಲ್ಲ ಅಂತಂದರೆ ಇಷ್ಟು ದೂರ ಕರ್ಕೊಂಡು ಬಂದಿದ್ದೀಯ ಅಂತ ಬೈತಾರೆ ಅಂತ ಹೇಳ್ಬಿಟ್ಟು, ಪರವಾಗಿಲ್ಲ ಚೆನ್ನಾಗಿದೆ ಅಂತ ಬೇರೆ ಹೇಳಿದೆ. ಅಷ್ಟು ಖುಷಿಯಿಂದ ಬಂದೆ ಬೈಸ್ಕೊಂಡು. ಬಟ್ ನೋಡಿ ಇಲ್ಲಿ ಏನೂ ಯೂಸ್ ಆಗಲಿಲ್ಲ, ಏನೂ ಖುಷಿನೂ ಸಿಗಲಿಲ್ಲ. ನಮ್ಮ ಅಮ್ಮನ ಕೈಲಿ ಬೈಸ್ಕೊಂಡು ಕೆಳಗಡೆ ಇಳಿದು ನೋಡಿದೆ ಏನಿದೆ ನೋಡೋಣ ಅಂತ. ಅಲ್ಲಿ ನೋಡಿದ್ರೆ ಫುಲ್ಲು ಪಾಚಿ ಇತ್ತು. ಬಂದಿದ್ದಾರಿಗೆ ಸುಂಕ ಇಲ್ಲ ಅಂತ ಮತ್ತೆ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಅಷ್ಟೆ. ಅಲ್ಲಿ ಗರಿ ಬೀಜ ನೋಡೋದು ವೈಟು, ಅದಲ್ಲ ವೈಟು ಅಂದ್ರೆ ಉಲ್ಟಾ ತಿರ್ಕೊಂಡಿದ್ದಾವೆ ಆ ಕಡೆ ಗರಿ ಬೀಜ. ಎಲ್ಲ ಮುಗಿಸ್ಕೊಂಡು ಹಾಸನಿಗೆ ಬಂದ್ವಿ. ನೋಡಿದ್ರೆ ಸಿಕ್ಕಾಬಟ್ಟೆ ಮಳೆ ಬರ್ತಿದೆ ಹಾಸನಲ್ಲಿ. ಪರವಾಗಿಲ್ಲ. ಫೈನಲಿ ಮನೆಗೆ ಬಂದ್ವಿ. ನಾನು ಯಾವಾಗ ಔಟ್ಸೈಡ್ ಹೋದ್ರೂ ನನಗೆ ಅಷ್ಟು ತಲೆನೋವು ಏನೂ ಕಾಣಿಸ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಸಖತ್ತು ತಲೆನೋವು ಬರುತ್ತೆ ಆಚೆ ಹೋಗಿ ಬಂದರೆ. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ಬಿಸಿ ಬಿಸಿ ಕಾಫಿ ಕುಡಿದು ನಮ್ಮ ಪಾಪು ಆಟ ಆಡ್ತಿದ್ದ, ಅವ್ನ ಆಟ ನೋಡ್ತಾ ಕೂತಿದ್ದೀನಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.